ನಾಮಿನೇಷನ್ ಹಾಕಲಿಕ್ಕೆ ಉಮೇಶ್ ಮೇಟಿಯವರು ನಾಮಿನೇಷನ್ ಆಗ್ತಾ ಇದ್ರು. ನಾನು ಅಧ್ಯಕ್ಷರು ಮತ್ತು ಗೋಪಿನಾಥ್ AICC ಸೆಕ್ರೆಟರಿ ನಾವೆಲ್ಲರೂ ಕೂಡ ಬಂದಿದ್ದು ನಾಮಿನೇಷನ್ ಹಾಕಿದ್ದೀವಿ. ಇದು ಒಂದು ಉಪಚುನಾವಣೆ. ಮೇಟಿಯವರು ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆದ್ದಿದ್ದರು. HY ಮೇಟಿ ಅವರು ಮಧ್ಯದಲ್ಲಿ ಕಾಲುವಾದರು. ನಾವ್ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಅವರು ಕಾಲುವಾಗ್ತಾರೆ, ಉಪಚುನಾವಣೆ ಬರ್ತದೆ ಅಂತೇಳಿ ನಿರೀಕ್ಷೆ ಮಾಡಿದ್ದಾರೆ. ಆದರೆ ಉಪಚುನಾವಣೆ ಅನಿವಾರ್ಯವಾಗಿ ಬಂದಿದೆ. ಆ ಸ್ಥಾನ ಭರ್ತಿ ಮಾಡಲಿಕ್ಕೆ ಅವರ ಕುಟುಂಬದವರೇ ಆದಂಥ ಉಮೇಶ್ ಮೇಟಿಯವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದರು. ಇವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡೋಕ್ಕಿಂತ ಮುಂಚಿತವಾಗಿ ಎಲ್ಲ ಜನರ ಅಭಿಪ್ರಾಯವನ್ನು ಕೇಳಿದ್ದೀವಿ. ಈ ಕ್ಷೇತ್ರದ ಜನರ ಅಭಿಪ್ರಾಯವನ್ನು ಕೇಳಿದ್ದೀವಿ, ಮುಖಂಡರುಗಳ ಅಭಿಪ್ರಾಯವನ್ನು ಕೇಳಿದ್ದೀವಿ, ಆಮೇಲೆ ಜಿಲ್ಲಾ ಶಾಸಕರ ಅಭಿಪ್ರಾಯವನ್ನು ಕೇಳಿದ್ದೀವಿ. ಎಲ್ಲರೂ ಕೂಡ ಮೇಟಿಯವರ ಕುಟುಂಬದವರಿಗೆ ಕೊಡಬೇಕು ಅಂತಕ್ಕಂಥದ್ದು ಅಭಿಪ್ರಾಯ ವ್ಯಕ್ತ ಮಾಡಿದ್ರು. ನಾನು ಕೂಡ ಕರೆದು ಮಾತಾಡಿದ್ದೆ. ಮೇಟಿಯವರ 4 ಮಕ್ಕಳನ್ನ ಕರೆದು ಮಾತಾಡಿದ್ದೆ. ಅವರು ಯಾರಿಗಾರು ಕೊಡಿ, ಹೈಕಮಾಂಡ್ನವರು ಯಾರಿಗಾರು ತೀರ್ಮಾನ ಮಾಡ್ತದೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳಿದ್ರು. ಹಾಗಾಗಿ ಉಮೇಶ್ ಮೇಟಿಯವರನ್ನು ಕ್ಯಾಂಡಿಡೇಟ್ ಮಾಡಿದ್ದೇವೆ. ಈಗಾಗಲೇ DK ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ನಾವು ನುಡಿದಂತೆ ನಡೀತಕ್ಕಂಥ ಸರ್ಕಾರ, ಏನು ಮಾತು ಜನರಿಗೆ ಕೊಟ್ಟಿದ್ದೀವಿ ಆ ಮಾತುಗಳನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಈಗಾಗಲೇ ಮಾಡಿದ್ದೀವಿ. ಹಿಂದೆ 2013ರಿಂದ 2018ವರೆಗಿರುವಾಗಲೂ ಮಾಡಿದ್ದೀವಿ. ಈಗಲೂ 3 ವರ್ಷ ಆಗ್ತಾ ಇದೆ ನಮ್ಮ ಸರ್ಕಾರ ಬಂದು. 2023 ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದು ಅವತ್ತಿನಿಂದ ಇವತ್ತಿನವರೆಗೂ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ. ಜೊತೆಗೆ ಒಂದೇ ವರ್ಷದಲ್ಲಿ ನಾವು ಏನು ಚುನಾವಣಾ ಸಂದರ್ಭದಲ್ಲಿ ಏನು ಹೇಳಿದ್ದು ಗ್ಯಾರಂಟಿ ಯೋಜನೆಗಳು, 5 ಗ್ಯಾರಂಟಿ ಯೋಜನೆಗಳು, ಅವನ್ನೆಲ್ಲನೂ ಕೂಡ ಜಾರಿ ಮಾಡಿದ್ವಿ. ಒಂದೇ ವರ್ಷದಲ್ಲಿ ಜಾರಿ ಮಾಡಿದ್ವಿ. ಅದಕ್ಕೆ ಸುಮಾರು 1,21,000 ಕೋಟಿಗೂ ಹೆಚ್ಚು ಖರ್ಚು ಮಾಡಿದ್ವಿ. 1 ಲಕ್ಷಕ್ಕೂ ಫೆಬ್ರವರಿವರೆಗೆ 1,21,000 ಕೋಟಿಗೂ ಹೆಚ್ಚು ಖರ್ಚು ಮಾಡಿದ್ದೀವಿ. ಪ್ರತಿ ವರ್ಷ 51,000, 52,000 ಖರ್ಚು ಮಾಡ್ತೀವಿ. BJಪಿಯವರು ಹೇಳ್ತಾ ಇದ್ರು ನೀವು ಖರ್ಚು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು. ಆದರೂ ಮಾಡಿದ್ದೀವಿ. ಇವತ್ತು ಎಲ್ಲರೂ ಇಡೀ ರಾಜ್ಯದ ಜನ ಖುಷಿಯಿಂದ ಇದ್ದಾರೆ. ಅದಕ್ಕೋಸ್ಕರನೇ ಕೆಲವು ತಿಂಗಳ ಹಿಂದೆ ಬೈ ಎಲೆಕ್ಷನ್ ನಡೀತು ರಾಜ್ಯದಲ್ಲಿ. ಚನ್ನಪಟ್ಟಣ, ಶಿಗ್ಗಾಂವ್ ಮತ್ತು ಸಂಡೂರು 3 ಕಡೆ ನಾವು ಗೆಲ್ಲಿಲ್ವಾ? ಆಗಲೂ BJಪಿಯವರು ನಾವು ಗೆಲ್ಲದೇ ಇಲ್ಲ ಅಂತ ಅಪಪ್ರಚಾರ ಮಾಡೋದು, ಸುಳ್ಳು ಹೇಳೋದು. ಗೆಲ್ಲಿಲ್ವಾ? ಅದು